ಬೈ ಎಲೆಕ್ಷನ್ ಕಾವು ಹೆಚ್ಚಾಗಿ ಏರ್ತಾ ಇದೆ. ಅದರಲ್ಲಿ ಇನ್ನು ಮುಂದೆ ಇರುವಂತದ್ದು ಡೋರ್ ಟು ಡೋರ್ ಮತಯಾಚನೆ. ಯಾಕಂದ್ರೆ ಬಹಿರಂಗ ಪ್ರಚಾರಕ್ಕೆ ನಿನ್ನೆ ಕೊನೆಯಾಯಿತು. ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗೋದ್ ಯಾರು? ಹಾಗಾದ್ರೆ ಉಮೇಶ್ ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ. ಉಪಸಮರ ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಕಾಂಗ್ರೆಸ್ ಇದೆ. ಬೈ ಎಲೆಕ್ಷನ್ ಸಮರದಲ್ಲಿ ಕೈ ಹಿಡಿಯುತ್ತಾ ಅನುಕಂಪದ ಅಲೆ. HY ಮೇಟಿ ನಿಧನದಿಂದ ನಡೆಯುತ್ತಿರುವಂತಹ ಎಲೆಕ್ಷನ್. ಉಮೇಶ್ ಮೇಟಿ ಗೆಲ್ಲಿಸಿಕೊಳ್ಳಲು ಕೈಪಡೆ ಸ್ಟ್ರಾಟಜಿಯನ್ನ ರೂಪಿಸಿಕೊಳ್ತಾ ಇದೆ. ಅಹಿಂದ ಜೊತೆಗೆ ಲಿಂಗಾಯತ ಮತ ಸೆಳೆಯಲು ಯತ್ನವನ್ನ ಮಾಡ್ತಾ ಇದೆ ಕಾಂಗ್ರೆಸ್. ಬಾಗಲಕೋಟೆ ಅಖಾಡದಲ್ಲಿ ಹೇಗಿದೆ ಎಲೆಕ್ಷನ್ ಫೀವರ್ ಅಂತ ನೋಡೋದಾದ್ರೆ, ಬಾಗಲಕೋಟೆ ಕಾಂಗ್ರೆಸ್ ಪ್ಲಸ್ ಮೈನಸ್ ಏನು ಅಂತ ನೋಡೋದಾದ್ರೆ, ಅಶ್ವವೇಗ ನ್ಯೂಸ್ ನಲ್ಲಿ ರಣಕಣದ ಲೇಟೆಸ್ಟ್ ಮಾಹಿತಿಯನ್ನ ಕೊಡ್ತೀವಿ. ಬಾಗಲಕೋಟೆ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲೋದ್ ಯಾರು, ಸೋಲೋದ್ ಯಾರು? ಉಮೇಶ್ ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ. ಅಲ್ಪಸಂಖ್ಯಾತರ ಜೊತೆಗೆ ಹಿಂದೂ ಮತಗಳನ್ನ ಕೂಡ ಸೆಳೆಯೋದಕ್ಕೆ ಕಾಂಗ್ರೆಸ್ ತಂತ್ರವನ್ನ ರೂಪಿಸ್ಕೊಳ್ತಾ ಇದೆ. ಬೈ ಎಲೆಕ್ಷನ್ ಸಮರದಲ್ಲಿ ಕೈ ಹಿಡಿಯುತ್ತಾ ಹಾಗಾದ್ರೆ ಅನುಕಂಪದ ಅಲೆ ಅಂತ. HY ಮೇಟಿ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ. ಉಮೇಶ್ ಮೇಟಿಗೆ ಅವರದೇ ಕುಟುಂಬದ HY ಮೇಟಿಯ ಪುತ್ರ ಉಮೇಶ್ ಮೇಟಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಈ ಅನುಕಂಪದ ಅಲೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಹಾಗಾದ್ರೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಇರುವಂತ ಪ್ಲಸ್ ಏನು, ಮೈನಸ್ ಏನು? ಇದೆಲ್ಲದರ ಬಗ್ಗೆ ಅಶ್ವವೇಗ ನ್ಯೂಸ್ ನಲ್ಲಿ ರಣಕಣದ ಲೇಟೆಸ್ಟ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಹಾಗಾದ್ರೆ ಬಾಗಲಕೋಟೆ ಉಪಸಮರದಲ್ಲಿ ಕಾಂಗ್ರೆಸ್ಗೆ ಇರುವಂತ ಪ್ಲಸ್ ಏನು, ಮೈನಸ್ ಏನು? ಕಾಂಗ್ರೆಸ್ ಗೆಲ್ಲಲೇಬೇಕು ಅಂತ ಅಂದ್ರೆ ಯಾಕೆ ಗೆಲ್ಲಬೇಕು? ಕಾಂಗ್ರೆಸ್ ಸೋಲುತ್ತೆ ಅಂತ ಅಂದ್ರೆ ಯಾಕೆ ಸೋಲುತ್ತೆ? ಇವೆಲ್ಲದರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಮೊದಲಿಗೆ ಕಾಂಗ್ರೆಸ್ಗೆ ಇರುವಂತಹ ಪ್ಲಸ್ ಏನು ಅಂತ ನೋಡೋದಾದ್ರೆ, ಬಾಗಲಕೋಟೆ ಉಪಸಮರ HY ಮೇಟಿ ನಿಧನದಿಂದ ಅನುಕಂಪದ ಅಲೆಯ ಲಾಭ ವರ್ಕೌಟ್ ಆಗುತ್ತೆ ಕಾಂಗ್ರೆಸ್ಗೆ ಅನ್ನುವಂಥದ್ದು. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯಲಿವೆ ಎಂಬ ಭರವಸೆ ಸಹಿತ ಇದೆ. CM DCM ಇಡೀ ಸಂಪುಟದ ಪ್ರಚಾರದ ಬಲ ಇದೆ. ಅಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ ಬಾಗಲಕೋಟೆ ಕ್ಷೇತ್ರದಲ್ಲೇ. ಸಚಿವ ಸತೀಶ್ ಜಾರಕಿಹೊಳಿ ತಂಡದ ಸಂಘಟನೆ ಸಹಿತ ಇಲ್ಲಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು. ಹೊಸ ಮುಖ, ಮೃದು ಸ್ವಭಾವಿ ಎಂಬ ಹೆಗ್ಗಳಿಕೆ ಸಹಿತ ಇರುವಂಥದ್ದು. HY ಮೇಟಿ ನಿಧನದಿಂದ ಅನುಕಂಪದ ಅಲೆಯ ಲಾಭ ವರ್ಕೌಟ್ ಆಗುತ್ತಾ ಕಾಂಗ್ರೆಸ್ಗೆ? ಆ ಒಂದು ನಿಟ್ಟಿನಲ್ಲೇ ಟಿಕೆಟ್ ಅನ್ನ ಘೋಷಣೆ ಮಾಡಿರುವಂಥದ್ದು. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿತಾವೆ ಅನ್ನುವಂತಹ ಭರವಸೆ ಇದೆ. ಅಹಿಂದ ಜೊತೆಗೆ ಲಿಂಗಾಯತ ಮತ ಸೆಳೆಯಲು ಯತ್ನವನ್ನ ಮಾಡ್ಕೊಳ್ತಾ ಇದ್ದಾರೆ. ಎಸ್ ನೋಡಿ, ಕಾಂಗ್ರೆಸ್ಗೆ ಇರುವಂತ ಪ್ಲಸ್ ಬಗ್ಗೆ ನಾವು ಮಾತನಾಡೋದಾದ್ರೆ, CM ಮತ್ತು DCM ಅಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ ಬಾಗಲಕೋಟೆ ಕ್ಷೇತ್ರವನ್ನ ಗಣನೆಗೆ ತೆಗೆದುಕೊಂಡು. ಇನ್ನು ಅದೇ ರೀತಿಯಾಗಿ ಕಾಂಗ್ರೆಸ್ಗೆ ಇರುವಂತಹ ಮೈನಸ್ ಪಾಯಿಂಟ್ಸ್ ಏನು? ಒಳ ಮೀಸಲಾತಿ ಗೊಂದಲದಿಂದ ಮತ ನಷ್ಟದ ಆತಂಕ ಶುರುವಾಗಿದೆ ಕಾಂಗ್ರೆಸ್ಗೆ. ಅಭ್ಯರ್ಥಿ ಉಮೇಶ್ ಮೇಟಿಗೆ ಆಡಳಿತ ಅನುಭವದ ಕೊರತೆ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಮೈನಸ್ ಆಗಬಹುದು. UKPಗೆ ಘೋಷಿಸಿದ್ದಷ್ಟು ಅನುದಾನ ನೀಡಿಲ್ಲ ಎಂದು ಆರೋಪ. ಗ್ರಾಮೀಣ ಭಾಗದ ಮತಗಳ ಮೇಲೆ ಹೆಚ್ಚು ಅವಲಂಬನೆ ಆಗಿದೆ ಕಾಂಗ್ರೆಸ್. ಮಲ್ಲಿಕಾರ್ಜುನ ಮೇಟಿಗೆ ಟಿಕೆಟ್ ನೀಡದಿದ್ದಕ್ಕೆ ಕೆಲವರಲ್ಲಿ ಅಸಮಾಧಾನ ಇದೆ. ಒಳ ಮೀಸಲಾತಿ ಗೊಂದಲದಿಂದ ಮತ ನಷ್ಟದ ಆತಂಕ. ಎಸ್ ನೋಡಿ, ಕಾಂಗ್ರೆಸ್ಗೆ ಇರುವಂತ ಮೈನಸ್ಗಳ ಬಗ್ಗೆ ಮಾತನಾಡೋದಾದ್ರೆ, ಒಳ ಮೀಸಲಾತಿ ಗೊಂದಲದಿಂದ ಮತ ನಷ್ಟದ ಆತಂಕ ಇದೆ. ಯಾಕಂದ್ರೆ ಒಳ ಮೀಸಲಾತಿಯ ಬಗ್ಗೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಈಗಲೂ ಸಹಿತ ಸರ್ಕಾರಕ್ಕೆ ಆಗಿಲ್ಲ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯವಾಗಿಲ್ಲ. ಇದರಿಂದ ಎಷ್ಟೋ ಯುವಕರಿಗೆ ಸರ್ಕಾರಿ ನೌಕರಿಯನ್ನ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿರುದ್ಯೋಗದ ಕೊರತೆ ಹೆಚ್ಚಾಗಿದೆ ರಾಜ್ಯದಲ್ಲಿ. ಇದು ಒಂದು ರೀತಿಯಲ್ಲಿ ಮೈನಸ್ ಅನ್ನ ಉಂಟು ಮಾಡಬಹುದು ಅನ್ನುವಂಥದ್ದು. ಇನ್ನು ಅದೇ ರೀತಿಯಾಗಿ ಅಭ್ಯರ್ಥಿ ಉಮೇಶ್ ಮೇಟಿಗೆ ಆಡಳಿತ ಅನುಭವದ ಕೊರತೆ ಇದೆ. ಮೇಟಿ ಕುಟುಂಬದಲ್ಲಿ HY ಮೇಟಿ ಬಳಿಕ ಸ್ವಲ್ಪ ಮಟ್ಟಿಗೆ ರಾಜಕೀಯವಾಗಿ ಗುರುತಿಸಿಕೊಂಡಂಥವ್ರು ಯಾರಿದ್ರು ಅಂತ ಅಂದ್ರೆ ಮಹಾದೇವಿ ಅವರು. ಆದ್ರೆ ಉಮೇಶ್ ಮೇಟಿ ಆಗಿರ್ಬೋದು, ಮಲ್ಲಿಕಾರ್ಜುನ ಮೇಟಿ ಆಗಿರ್ಬೋದು, ಇವರಿಗೆ ರಾಜಕೀಯದ ಅನುಭವದ ಕೊರತೆ ಇದೆ. ಹಾಗಾಗಿ ಇದು ಒಂದು ಕಡೆ ಎಲ್ಲಾದ್ರೂ ಮೈನಸ್ ಆಗುತ್ತಾ ಅನ್ನುವಂಥದ್ದು ಇಲ್ಲಿ ಇರುವಂಥದ್ದು. ಇನ್ನು ಅದ್ರ ಜೊತೆಗೆ ಅನುದಾನ ನೀಡಿಲ್ಲ. ಎಷ್ಟು ಅನುದಾನ ಘೋಷಣೆ ಮಾಡಿತ್ತೋ UKPಗೆ ಘೋಷಿಸಿದಷ್ಟು ಅನುದಾನವನ್ನ ಒದಗಿಸಿಕೊಡುವುದರಲ್ಲಿ ಕಾಂಗ್ರೆಸ್ ಸರ್ಕಾರ ಫೇಲ್ ಆಗಿದೆ ಈ ಬಾರಿ.
ಇದನ್ನ ಕೂಡ ಗಣನೆಗೆ ತೆಗೆದುಕೊಳ್ತಾರೆ ಅಂತ. ಇನ್ನು ಗ್ಯಾರಂಟಿಗಳ ಕೈ ಹಿಡಿತಾವೆ ಅನ್ನುವಂಥ ಭರವಸೆ ಒಂದು ಕಡೆ ಇತ್ತು. ಆದರೆ ಗ್ರಾಮೀಣ ಭಾಗದ ಮತಗಳ ಮೇಲೆ ಹೆಚ್ಚು ಅವಲಂಬನೆ ಆಗಿದ್ದಾರೆ. ಯಾಕಂದ್ರೆ ಈಗ ನೋಡಿ, ಒಂದು ಕಡೆ ಒಂದು ರೂಢಿಯಲ್ಲಿ ಬಂದಿರುತ್ತೆ ಒಂದು ಪಕ್ಷದ ಮೇಲೆ. ಹಾಗಾಗಿ ಈ ಒಂದು ಗ್ಯಾರಂಟಿಗಳು ಗ್ರಾಮೀಣ ಭಾಗದಲ್ಲಿ ವರ್ಕೌಟ್ ಆಗಿದೆ, ವರ್ಕೌಟ್ ಆಗಿಲ್ವಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇದು ಕೂಡ ಒಂದು ಮೈನಸ್ ಪಾಯಿಂಟ್ ಆಗಿ ಕಾಂಗ್ರೆಸ್ಗೆ ಲಭಿಸುತ್ತೆ.